ಕನ್ನಡ ನಾಡು, ಇದು ಕನ್ನಡಿಗರ ನಾಡಿಮಿಡಿತ. ಇಂಡಿಯಾ ಮತ್ತು ನ್ಯೂಜಿಲೆಂಡ್ ಇಬ್ಬರು ಕೂಡ ಫೈನಲ್ ಹಂತಕ್ಕೆ ತಲುಪಿದ್ದಾರೆ T20 ವರ್ಲ್ಡ್ ಕಪ್ ನಲ್ಲಿ. ಇವತ್ತು ನಡೀತಕ್ಕಂಥ ರೋಮಾಂಚಕ ಪಂದ್ಯದಲ್ಲಿ ಎರಡು ಟೀಮ್ಗಳು ಕೂಡ ತುಂಬಾ ಬಲಿಷ್ಠವಾದ ಟೀಮ್ ಆಗಿರ್ತವೆ. ಆದ್ರೆ ಇಂಡಿಯನ್ ಟೀಮ್ ಇನ್ನೂ ಬಲಿಷ್ಠವಾದ ಟೀಮ್ ಅಂತಾನೆ ಹೇಳ್ಬೋದು. ಯಾಕಂದ್ರೆ ಬ್ಯಾಟಿಂಗ್ ಆರ್ಡರ್ ತುಂಬಾ ಉತ್ತಮವಾದ ರೀತಿಯಲ್ಲಿ ಇದೆ. ಸಂಜು ಸ್ಯಾಮ್ಸನ್ ಆಗಿರ್ಬೋದು, ಇಶಾನ್ ಕಿಶನ್ ಆಗಿರ್ಬೋದು, ತಿಲಕ್ ವರ್ಮಾ ಆಗಿರ್ಬೋದು, ಅಭಿಷೇಕ್ ಶರ್ಮಾ ಅವ್ರು ಸ್ವಲ್ಪ ಮಿಂಚಿದ್ರು ಕೂಡ ಈ 250 ಗಡಿ ನಮ್ಮ ಭಾರತ ತಂಡ ದಾಟುತ್ತೆ ಅಂತಕ್ಕಂಥದ್ದು. ಇನ್ನು ಆಲ್ರೌಂಡ್ ನೋಡ್ತಕ್ಕಂಥದ್ದಾಗಿದ್ರೆ ಹಾರ್ದಿಕ್ ಪಾಂಡ್ಯ ಆಗಿರ್ಬೋದು, ಶಿವಮ್ ದುಬೆ ಆಗಿರ್ಬೋದು, ಅಕ್ಷರ್ ಪಟೇಲ್ ಆಗಿರ್ಬೋದು ತುಂಬಾ ಉತ್ತಮವಾದ ರೀತಿಯಲ್ಲಿ ಆಲ್ರೌಂಡ್ ಪ್ರದರ್ಶನ ನೀಡ್ತಾ ಇದ್ದಾರೆ. ಬೌಲಿಂಗ್ ನಲ್ಲಿ ನಮ್ಮ ಬುಮ್ರಾನ್ ಅಂತ ಪ್ರಸಿದ್ಧವಾಗಿರ್ತಕ್ಕಂಥದ್ದು, ಪವರ್ ಪ್ಲೇನ್ ಆಗಿರ್ಬೋದು, ಡೆತ್ ಓವರ್ ನಲ್ಲಿ ಆಗಿರ್ಬೋದು ತುಂಬಾ ಉತ್ತಮವಾದ ಪ್ರದರ್ಶನ ನೀಡ್ತಾ ಇದ್ದಾರೆ. ವರುಣ್ ಚಕ್ರವರ್ತಿ ಅವರು ಸ್ಪಿನ್ನಿಂಗ್ ಆಗಿರ್ಬೋದು, ಹರ್ಷದೀಪ್ ಸಿಂಗ್ ಅವರು ಬೌಲಿಂಗ್ ಆಗಿರ್ಬೋದು, ಇವ್ರು ಎಲ್ಲರನ್ನೂ ಸಾರಥ್ಯ ವಹಿಸಿರ್ತಕ್ಕಂಥ ಸೂರ್ಯಕುಮಾರ್ ಯಾದವ್ ಅವರು ತುಂಬಾ ಉತ್ತಮವಾದ ರೀತಿಯಲ್ಲಿ ಮಾಡ್ತಾ ಹೋಗ್ತಿದ್ದಾರೆ. ಹಾಗಾಗಿ ಇಂಡಿಯನ್ ಟೀಮ್ ಗೆಲ್ಲುತ್ತೆ ಅಂತಕ್ಕಂಥ ಆತ್ಮವಿಶ್ವಾಸ ನಮ್ಮಲ್ಲಿದೆ. ಹಾಗಾಗಿ ಈ ಒಂದು ದಿನ ಶ್ರೀ ವಾಸವಿ ಮಾತೆಯ ಆಶೀರ್ವಾದ ಪಡ್ಕೊಳ್ಳೋದಕ್ಕೆ ಶಾಲಾ ಮಕ್ಕಳ ಕಡೆಯಿಂದ ನಾವು ಪೂಜೆಯನ್ನು ಸಲ್ಲಿಸಿದ್ದೀವಿ. ಶ್ರೀ ವಾಸವಿ ಎಜುಕೇಶನ್ ಟ್ರಸ್ಟ್ ಆಡಳಿತ ಮಂಡಳಿ ಕಡೆಯಿಂದ ಮತ್ತು ಶ್ರೀ ವಾಸವಿ ವಿದ್ಯಾಲಯದ ಸಿಬ್ಬಂದಿ ವರ್ಗದ ಕಡೆಯಿಂದ ಮತ್ತು ಎಲ್ಲಾ ಮುದ್ದು ಮಕ್ಕಳ ಕಡೆಯಿಂದ ಟೀಮ್ ಇಂಡಿಯಾಗೆ ಆಲ್ ದಿ ಬೆಸ್ಟ್ ಹೇಳ್ತಾ, ಟೀಮ್ ಇಂಡಿಯಾ ಗೆಲ್ಲುತ್ತೆ ಅಂತಕ್ಕಂಥ ಆತ್ಮವಿಶ್ವಾಸ ನಮ್ಮಲ್ಲಿದೆ. ಆಲ್ ದ ಬೆಸ್ಟ್ ಟೀಮ್ ಇಂಡಿಯಾ. ಸರ್, ಶಾಲೆಯಲ್ಲಿ ನಾವು ಈ ದಿನ ಈ ಒಂದು ವಾಸವಿ ಮಾತೆಗೆ ಪೂಜೆ ಸಲ್ಲಿಸ್ಬಿಟ್ಟು, ಕ್ರಿಕೆಟ್ ಕಿಟ್ ಕೂಡ ಪೂಜೆ ಸಲ್ಲಿಸ್ಬಿಟ್ಟು, ಈ ಒಂದು ವಿಶೇಷವಾಗಿ ಈ ಒಂದು ಸಂದರ್ಭಕ್ಕೆ ನಾವೊಂದು ಹೊಸ ಹಾಡನ್ನು ರಚಿಸ್ಬಿಟ್ಟು ಅದಕ್ಕೆ ಡ್ಯಾನ್ಸ್ ನ ಕೂಡ, ನೃತ್ಯ ಕೂಡ ಪ್ರದರ್ಶಿಸ್ತಾರೆ ನಮ್ಮ ಮಕ್ಕಳು. ಅದರಲ್ಲಿ ಭಾರತ್ ಮಾತಾ ನಮ್ಮ ಮಕ್ಕಳು ಕೂಡ ಎಲ್ಲರೂ ಕೂಡ ಲೇಜಿಮ್ ಡ್ಯಾನ್ಸ್ ನ ಮತ್ತೆ ಈ ಒಂದು ಹಾಡನ್ನ ಈ ಒಂದು ಮ್ಯಾಚ್ ಗೋಸ್ಕರನೇ ಅಂಕಿತ ಮಾಡೋದಕ್ಕೆ ನಾವೊಂದು ಹಾಡನ್ನು ರಚಿಸಿರ್ತೇವೆ. ಅದಕ್ಕೆ ಸಂಗೀತ ಮತ್ತು ಡ್ಯಾನ್ಸ್ ಎಲ್ಲದೂ ಕೂಡ ನೀವು ಈಗ ವೀಕ್ಷಿಸ್ತಾ ಹೋಗ್ತೀವಿ. ನ್ಯೂಜಿಲೆಂಡ್ ಮತ್ತು ಇಂಡಿಯಾ ವಿರುದ್ಧ ಮ್ಯಾಚ್ ಇವಾಗ ನಡೆಯುತ್ತಿದೆ. ಅದ್ರಲ್ಲಿ ನ್ಯೂಜಿಲೆಂಡ್ ಕೂಡ ಸ್ಟ್ರಾಂಗ್ ಆಗಿದೆ, ಇಂಡಿಯಾ ಕೂಡ ಸ್ಟ್ರಾಂಗ್ ಆಗಿದೆ. ಬಟ್ ನ್ಯೂಜಿಲೆಂಡ್ ಗಿಂತ ಇಂಡಿಯಾನೇ ಸ್ಟ್ರಾಂಗ್ ಆಗಿರೋದು. ಇಂಡಿಯಾ ಡಬಲ್ ಸೆಂಚುರಿ ಹೊಡಿಬೇಕಂತ ಆಸೆ, ಪ್ಲಸ್ ಟ್ರಿಬಲ್ ಕೂಡ. ಇವಾಗ 3rd ಟೈಮ್ ಫೈನಲ್ಸ್ ಗೆ ಇಂಡಿಯಾ ಹೋಗಿದೆ. 2 ಟೈಮ್ಸ್ ಆಲ್ರೆಡಿ ಗೆದ್ದಿದೆ. ಈ ಸತಿ ಕೂಡ ಗೆಲ್ಬೇಕಂತ ಹಾರೈಸ್ತು. ಹಾಗೆ ಸಂಜು ಸ್ಯಾಮ್ಸಂಗ್ ಅವರ ಬ್ಯಾಟಿಂಗ್, ಬೂಮ್ರಾ ಅವರ ಬೌಲಿಂಗ್, ಅವರು ಮತ್ತೆ ಇಶಾನ್ ಕಿಶನ್ ಹಾಗೂ ಶಿವಮ್ ದುಬೆ ಇವರೆಲ್ಲ ಸೇರಿ, ಮತ್ತೆ ಕ್ಯಾಪ್ಟನ್ ಆಗಿರುವ ಸೂರ್ಯಕುಮಾರ್ ಯಾದವ್ ಇವರೆಲ್ಲ ಸೇರಿ ಕ್ಯಾಪ್ಟನ್ ಫುಲ್ ವರ್ಲ್ಡ್ ಕಪ್ ನ ಗೆಲ್ಬೇಕಂತ ಹಾರೈಸ್ತಾ ಇಂಡಿಯಾ ಟೀಮ್ ಗೆ ಆಲ್ ದ ಬೆಸ್ಟ್. ನಿಮ್ ಫೇವರೇಟ್ ಯಾರು ಚೆನ್ನಾಗಿ ಆಡಿದ್ರು? ಎಷ್ಟು ಟಾರ್ಗೆಟ್ ಕೊಟ್ರೆ ಸೇಫ್ ಆಗಿರ್ತೀವಿ? 2.5 ಸೆಂಚುರಿ. ನಿಮ್ ಫೇವರೇಟ್ ಯಾರು ಕ್ರಿಕೆಟರ್? ಎಷ್ಟು? ನಂಗೆ 3 ಜನ ಇಷ್ಟ. ಅದ್ರಲ್ಲಿ ಶಿವಮ್ ದುಬೆ ಹಾಗೂ ಸಂಜು ಸ್ಯಾಮ್ಸನ್ ಮತ್ತೆ ಇಶಾನ್ ಕಿಶನ್. ಎಷ್ಟು ಹೊಡಿಬೋದು? ಬಾಲರ್ ಹೊಡಿಯುತ್ತೆ ಸರ್, ಹಂಗೆ 250, 260, 270. ಅಲ್ಲ, ಫೇವರೇಟ್ ಬ್ಯಾಟ್ಸ್ಮನ್ ಅಂತ ಹೇಳಿದ್ರಲ್ಲ, ಅವ್ರು 6 ಹೊಡಿಬೇಕಾ 7 ಹೊಡಿಬೇಕಾ? ಸಂಜು ಸ್ಯಾಮ್ಸಂಗ್ ಅವರು ಸೆಂಚುರಿ ಹೊಡಿಬೇಕಂತ ಆಸೆ. ನಮ್ಮ ಹೆಸರು ಗಂಗಾ. ಸಬ್ಸ್ಕ್ರೈಬ್ ಮಾಡಿಕೊಳ್ಳಲು ಕೂಡಲೇ ಪಕ್ಕದಲ್ಲಿ ಕಾಣುವ ಬೆಲ್ ಐಕಾನ್ ಕ್ಲಿಕ್ ಮಾಡಿ ನೋಟಿಫಿಕೇಶನ್ ಪಡೆಯಿರಿ.